ಮಹಿಳೆ ದಿನಾಚರಣೆ ಅಂತ ಹೇಳಿದ್ರೆ ಮಹಿಳೆಗೆ ಬೇಕಾಗಿರೋದು ಒಂದು ಗೌರವ, ಒಂದು ಪ್ರೀತಿ, ಕಾಳಜಿ. ಇದು ದಿನನಿತ್ಯ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿದಿನ ಮಹಿಳೆ ಅದು ಹೊರಗಡೆ ಆಗಲಿ ಅಥವಾ ಮನೆ ಒಳಗಡೆ ಆಗಲಿ, ಎರಡು ಕಡೆನೂ ಸಮಾನವಾಗಿ ಜವಾಬ್ದಾರಿ ತಗೊಂಡು ಒಂದು ಮನೇನ ಮುನ್ನಡೆಸೋದು ಅಲ್ಲದೆ ಮತ್ತೆ ಹೊರಗಡೆ ಎಲ್ಲಿ ಕೆಲಸ ಮಾಡೋದು ಅಲ್ಲಿನೂ ಸಹ ಒಂದು ಗುರುತರವಾದ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ದಿನನಿತ್ಯ ಎರಡು ಕಡೆನೂ ಕೆಲಸ ಮಾಡುವಂಥ ಮಹಿಳೆ, ಆ ಮಹಿಳೆಗೆ ಪುರುಷರು ಕೊಡಬೇಕಾಗಿರೋದು ಜಾಸ್ತಿ ಏನಲ್ಲ, ಅವರ ಒಂದು ಅಧಿಕಾರ ಅಂತ ಹೇಳಿದ್ರೆ ಅವರಿಗೆ ಒಂದು ಪ್ರೀತಿ, ಒಂದು ಗೌರವ, ಜೊತೆಗೆ ಮುನ್ನುಗ್ಲಿಕ್ಕೆ ಒಂದು ಅವಕಾಶ. ಸೊ ಅದೊಂದು ಸಿಕ್ಬಿಟ್ರೆ ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಅಂತ ಅನ್ಸುತ್ತೆ. ಹೆಣ್ಣಾಗಿ ಹುಟ್ಟಿದ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಯಾವಾಗಲೂ ಎಲ್ಲರೂ ಹೇಳೋದು ಹೆಣ್ಣಿನ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂತ ಡಿ.ಗೆ ಶಿವರುದ್ರಪ್ಪ ಅವ್ರು ಹೇಳ್ತಾರೆ. ಹಾಗೆ ಅಷ್ಟೇ ಸಾಕೆ ಅಂತ ಹೇಳಲಿಕ್ಕಾಗಲ್ಲ. ಭೂಮಿಗೆ ಹೋಲಿಸಿದ್ದಾರೆ, ಪ್ರಕೃತಿಗೆ ಹೋಲಿಸಿದ್ದಾರೆ. ಸೊ ಹೆಣ್ಣಾಗಿ ಹುಟ್ಟಿ ಮನೆ ಒಳಗೆ ಹೊರಗಡೆ ಒಂದು ಗುರುತರವಾದ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಆಮೇಲೆ ಪರ್ಸನಲ್ಲು ಪ್ರೊಫೆಷ್ನಲ್ಲು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ಅದು ಸಾಮಾನ್ಯವಾದದ್ದಲ್ಲ. ಆ ಒಂದು ಶಕ್ತಿ ಮಹಿಳೆಗೆ ಇರೋದ್ರಿಂದ ಮಹಿಳೆಯಾಗಿ ಹುಟ್ಟೋದಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ.